Just now I told you. Very nice movie. First class ಆಗಿದೆ. ಎಲ್ಲ ಕಂಪ್ಲೀಟ್ ಸ್ಟೋರಿ, ಆ್ಯಕ್ಟಿಂಗ್, ಡೈರೆಕ್ಟರ್, ಮ್ಯೂಸಿಕ್, ಎವ್ರಿಥಿಂಗ್. ಆಶಿಕರ್ ಆ್ಯಕ್ಟಿಂಗ್ ಫಸ್ಟ್ ಕ್ಲಾಸ್ ಚೆನ್ನಾಗಿದೆ. ಕಾಂಟೆಂಟ್ ಓರಿಯೆಂಟೆಡ್ ಮೂವಿ ಇದೆ. ಇಟ್ ಇಸ್ ಕಂಟೆಂಟ್ ಅದೆಲ್ಲ ಬಿಟ್ಬಿಡಿ. ಮೂವಿ ಇಸ್ ನೈಸ್. ಕಂಟೆಂಟ್ ಇದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ. ಇರುತ್ತೆ ಕೆಲವರಲ್ಲಿ ಇರೋದೇ ಇಲ್ಲ, ನಾರ್ಮಲ್ ಆಗಿರುತ್ತೆ. ಬಟ್ ಎನಿವೇ ಫಸ್ಟ್ ಕ್ಲಾಸ್ ಇರುತ್ತೆ. ಅಂದರೆ ಎಲ್ಲ ಥರ ಆಡಿಯನ್ಸ್ ನೋಡ್ಬೋದು, ಎಲ್ಲರೂ ನೋಡ್ಬೋದು. ಇಫ್ ದೇ ವಾಂಟ್ ಟು ಸಿ ದಿಸ್ ಟೈಪ್ ಆಫ್ ಫಿಲ್ಮ್. ಬರೀ ಡುಷಮ್ ಹೊಡೆದಾಡೋದು ನೋಡಬೇಕು ಅಂತ ನಾವೇನು ಮಾಡೋಕ್ಕಾಗಲ್ಲ. PRK ಪ್ರೊಡಕ್ಷನ್ ಅವರು ಈ ಥರ ಎಸ್, ಡೆಫಿನೆಟ್ಲಿ ದೇ ಆರ್ ಡೂಯಿಂಗ್ ವೆರಿ ಗುಡ್, ವೆರಿ ನೈಸ್. ಬರಬೇಕು, ಡೆಫಿನೆಟ್ಲಿ ಬರಬೇಕು. ನಮ್ಮ ಕನ್ನಡ ಸಿನಿಮಾ ಎಲ್ಲ ಭಾಷೆಗಿಂತ ಮುಂದಿದೆ ಅನ್ನೋದು ತೋರಿಸ್ಬೇಕು. ಸುಮ್ಮನೆ ಬರೀ ಫೈಟಿಂಗ್ ಗೀಟಿಂಗ್ ಅದು ಒಂದು ಟೈಪ್ ಆಫ್ ಸೆಟ್ ಆಫ್ ಪೀಪಲ್ಗೆ, ಇದು ಇನ್ನೊಂದು ಸೆಟ್. ಏನು ಮಾಡೋಕ್ಕಾಗಲ್ಲ. ಈ ಥರ ಕಂಟೆಂಟ್ ಸಿನಿಮಾ ಜನ ನೋಡ್ಬೇಕಂತ ಹೇಳ್ತೀರಾ ಥಿಯೇಟ್ರಿಗೆ? ಡೆಫಿನೆಟ್ಲಿ ನೋಡಬೇಕು. ಈಗ ಎಷ್ಟು ದಿವಸ ಅಂತ ಹೊಡೆದಾಟ ನೋಡ್ಕೊಂಡಿರ್ಬೇಕಲ್ವಾ. ಥ್ಯಾಂಕ್ ಯು. ಇಷ್ಟ ಆಯ್ತು ಸರ್ ಸಿನಿಮಾದಲ್ಲಿ? ಏನು ಸೈನ್ಸ್ ಬಗ್ಗೆ ಚೆನ್ನಾಗಿದೆ ಅಷ್ಟೇ. ಡಾಕ್ಟರ್ಸ್ ಬಗ್ಗೆ ಅಂದರೆ ಏನು ಹೈಲೈಟ್ ಇದೆ, ಏನು ಮೆಸೇಜ್ ಇದೆ ಸರ್? ಅದೇ ಹಾರ್ಟು ಮತ್ತು ಏನೇನೋ ಹೊಸ ಪ್ರಯೋಗ ಮಾಡಿದ್ದಾರೆ, ಹೊಸ ಥರ ಇದೆ. ಆಶಿಕಾ ರಂಗನಾಥ್ ಅವ್ರ ಆ್ಯಕ್ಟಿಂಗ್ ಇದೆ. ಆಶಿಕಾ ರಂಗನಾಥ್ ಶಿ ಈಸ್ ಅಮೇಝಿಂಗ್, ವೆರಿ ನೈಸ್. ಡೈರೆಕ್ಷನ್ ಎಲ್ಲ ಹೇಗಿದೆ? ಡೈರೆಕ್ಷನ್ನು ಚೆನ್ನಾಗಿದೆ. PRK ಪ್ರೊಡಕ್ಷನ್ ಕಾಂಟೆಂಟ್ ಓರಿಯೆಂಟೆಡ್ ಮೂವಿ ಮೇಲೆ ಫೋಕಸ್ ಮಾಡ್ತಿದ್ದಾರೆ, ಹೆಂಗೆ ಅನ್ಸುತ್ತೆ? ಹಾಂ, ಅಂದರೆ ಕಾಂಟೆಂಟ್ ಓರಿಯೆಂಟೆಡ್ ಮೂವಿನ ಹೆಂಗೆ ಇದು? ಇಲ್ಲ, ಸೈಂಟಿಫಿಕ್ಕಾಗಿ ಚೆನ್ನಾಗಿದೆ ಅಷ್ಟೇ, ಬೇರೆ ಆ ಥರ ಏನು. ಅಂದರೆ ಎಲ್ಲ ಥರ ಆಡಿಯನ್ಸ್ ನೋಡ್ಬೋದು. ಚೆನ್ನಾಗಿದೆ, ಕಾನ್ಸೆಪ್ಟ್ ಚೆನ್ನಾಗಿದೆ. ಕಾನ್ಸೆಪ್ಟ್ ಚೆನ್ನಾಗಿದೆ. ಏನು ಕಾನ್ಸೆಪ್ಟ್? ಆದರೆ ಓಟುದು ಅದು ಡಿಫ್ರೆಂಟ್ ಆಗಿದೆ, ಕಾನ್ಸೆಪ್ಟ್ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಥರ ಆಡಿಯನ್ಸ್, ಫ್ಯಾಮಿಲಿ ಆಡಿಯನ್ಸ್ ನೋಡ್ಬೋದು. ನೋಡ್ಬೋದು, ಚೆನ್ನಾಗಿದೆ. ಓಟು ಏನು ಎಷ್ಟು ಚೆನ್ನಾಗಿ ಅವರು ಡೈರೆಕ್ಷನ್ನೇ ಆಗಲಿ, ಒಂದು ಚಿತ್ರಕಥೆ ತಗೊಂಡೋಗಿರೋದಾಗಲಿ ಫಸ್ಟ್ ಟೈಮ್ ಅಂತ ಖಂಡಿತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಚೆನ್ನಾಗಿ ರಾಘವ್ ಅವರು, ಪ್ರಶಾಂತ್ ಅವರು ತಗೊಂಡೋಗಿದ್ದಾರೆ. ಬಾಕಿ ನಮ್ಮ ಆಶಿಕಾ ರಂಗನಾಥ್ ಬಗ್ಗೆ ಹೇಳೋಂಗೆ ಇಲ್ಲ. ಪ್ರಕಾಶ್ ಬೆಳವಾಡಿ ಸರ್ ಆಗಿರ್ಬೋದು, ಆಶಿಕಾ ರಂಗನಾಥ್ ಆಗಿರ್ಬೋದು, ತುಂಬ ಅಂದರೆ ತುಂಬಾ ಎಕ್ಸ್ಟ್ರಾರ್ಡಿನರಿ ಆಗಿದೆ. ದಯವಿಟ್ಟು ಎಲ್ಲರೂ ನೋಡೋ ಅಂಥ ಸಿನಿಮಾ. ಸಣ್ಣ ಮಕ್ಕಳಿರ್ಬೋದು, ದೊಡ್ಡವರು ಇರ್ಬೋದು. ಒಂದು ಸೈನ್ಸ್ಗೂ ರಿಲೇಟೆಡ್ ಇದೆ, ಒಂದು ಸ್ವಲ್ಪ ಲವ್ಗೂ ಅಟ್ಯಾಚ್ ಇದೆ. ಅಂದರೆ ಟೋಟಲ್ ಆಗಿ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ ಮೂವಿಗೆ. ನಿಜವಾಗ್ಲೂ ತುಂಬಾ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಎಲ್ಲರೂ ಪ್ರತಿಯೊಬ್ಬರೂ ನೋಡ್ಬೋದು. ಕನ್ನಡ ಇಂಡಸ್ಟ್ರಿನ ಒಂದು ಮಟ್ಟಕ್ಕೆ ತಗೊಂಡೋಗುತ್ತೆ ಅನ್ನೋದು ನನ್ನ ಉದ್ದೇಶ. ಅದು PRK ಪ್ರೊಡಕ್ಷನ್ ಅಂದರೆ ಸಾಮಾನ್ಯ ಪ್ರೊಡಕ್ಷನ್ ಅಲ್ಲ. ಸೊ ಪುನೀತ್ ಅವರು ಏನು ಇದಿದ್ರು, ಹೊಸಬರಿಗೆ ಅವಕಾಶ ಕೊಡಬೇಕು ಅಂತ ನಮ್ಮ ಪುನೀತ್ ಸರ್ ಏನು ಅಂದ್ಕೊಂಡಿದ್ರು, ಪುನೀತ್ ರಾಜ್ಕುಮಾರ್ ಅವರು. ಸೊ ಖಂಡಿತ ಪುನೀತ್ ಅವರು ಹೊಸಬರಿಗೆ ಅವಕಾಶ ಕೊಟ್ಟಿದ್ದಾರೆ. ಅದು ಗೆದ್ದೇ ಗೆಲ್ಲುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್.